In the last video, we discussed till question number 13, right? So last class ಅಲ್ಲಿ question number 13 ವರೆಗೂ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನಾನು ಕೆಲವೊಂದು ಕ್ವಶನ್ಸ್ ನ ಹೋಮ್ ವರ್ಕ್ ಕೂಡ ಕೊಟ್ಟಿದ್ದೆ ನಿಮಗೆ. ಸೊ ಹೋಮ್ ವರ್ಕ್ಗೆ ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದೆ ಅಂದ್ರೆ ದಟ್ ಈಸ್ ಕ್ವಶನ್ ನಂಬರ್ 4, ರೈಟ್? ಕ್ವಶನ್ ನಂಬರ್ 4 ಅನ್ನ ಕೊಟ್ಟಿದ್ದೆ. ಸೊ ಮೆಜಾರಿಟಿ ನೀವು ಕರೆಕ್ಟ್ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಬಂದ್ರೆ 9.1 into 10 to the power of minus 31 kg. ಮಾಸ್ ಆಫ್ ಪ್ರೋಟಾನ್ ಅಂತ ಬಂದ್ರೆ 1.673 into 10 to the power of minus 27 kg. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಬಂದ್ರೆ minus 1.602 into 10 to the power of minus 19 ಕೂಲಂ. ಚಾರ್ಜ್ ಬೈ ಮಾಸ್ ರೇಷಿಯೋ ಅಂತ ತಗೊಂಡ್ರೆ ಆಫ್ ಎನ್ ಎಲೆಕ್ಟ್ರಾನ್ ದಟ್ ಈಸ್ 1.76 into 10 to the power of 8 ಕೂಲಂ ಪರ್ ಗ್ರಾಮ್ಸ್, ರೈಟ್? ಸೊ ನಾನು ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿರೋದು ಕೂಲಂ ಪರ್ ಕೆಜಿ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ 4 ಗೆ. ಕ್ವಶನ್ ನಂಬರ್ 6, which of the following observations was not correct during Rutherford scattering experiment? Option C, not correct ಅಂತಂದ್ರೆ that is option C. The large number of alpha particles were bounced back. Large number of alpha particles bounce back ಆಗೋದಿಲ್ಲ. ನೋಡಿ, a very few alpha particles, approximately 1 in 20,000 will bounce back. So majority of the alpha particles it moves straight because of majority of the space in an atom is empty. ಗೊತ್ತಾಯ್ತಾ? So option C is the right answer for question number 6. ಹಾಗೆ ಕ್ವಶನ್ ನಂಬರ್ 15 ಕೂಡ ನಾನು ಕ್ವಶನ್ ನಿಮಗೆ ಸಾಲ್ವ್ ಮಾಡಕ್ಕೆ ಹೇಳಿದ್ದೆ. ಸೊ ಕ್ವಶನ್ ನಂಬರ್ 15 by using formula E is equal to hc by lambda. E is equal to hc by lambda ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ನ್ಯೂಮರಿಕಲ್ ನ ಸಾಲ್ವ್ ಮಾಡಬೇಕು. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 656 ನ್ಯಾನೋಮೀಟರ್. ಸೊ ಇದು ರೈಟ್ ಆನ್ಸರ್, ನೆನ್ಪಿಟ್ಕೊಳ್ರಿ. ಸೊ ಕ್ವಶನ್ ನಂಬರ್ 14, ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕ್ವಶನ್ ನಂಬರ್ 14. ನೋಡ್ಕೊಟ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ರಿ ಮೆಟೀರಿಯಲ್ ಇಟ್ಕೊಂಡು. ಎ ಸರ್ಟೈನ್ ಮೆಟಲ್ ವೆನ್ ಇರಾಡಿಯೇಟೆಡ್ ಬೈ ಲೈಟ್ ಆಫ್ ಫ್ರೀಕ್ವೆನ್ಸಿ 3.2 into 10 to the power of 16 ಹರ್ಟ್ಸ್. ಅಂದ್ರೆ ಒಂದು ಮೆಟಲ್ ಇದೆ, ಆ ಮೆಟಲ್ ಸರ್ಫೇಸ್ಗೆ 3.2 into 10 to the power of 16 ಫ್ರೀಕ್ವೆನ್ಸಿ ಇರ್ತಕ್ಕಂಥ ಒಂದು ಲೈಟ್ ಬಂದು ಅದ್ರ ಮೇಲೆ ಇನ್ಸಿಡೆಂಟ್ ಆಗುತ್ತೆ. ಸೊ ಇಟ್ ಎಮಿಟ್ಸ್ ಫೋಟೋ ಎಲೆಕ್ಟ್ರಾನ್ಸ್. ಯಾವಾಗ ಲೈಟ್ ಬಂದು ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೆ, ಇಟ್ ಎಮಿಟ್ ಔಟ್ ಫೋಟೋ ಎಲೆಕ್ಟ್ರಾನ್ಸ್, ಅಂದ್ರೆ ಎಲೆಕ್ಟ್ರಾನ್ ಎಜೆಕ್ಟ್ಸ್ ಔಟ್ ವಿತ್ ಟ್ವೈಸ್ ಕೈನೆಟಿಕ್ ಎನರ್ಜಿ. ಟ್ವೈಸ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ ಎರಡರಷ್ಟು ಕೈನೆಟಿಕ್ ಎನರ್ಜಿ ಆಗುತ್ತೆ. ಆಸ್ ಡಿಡ್ ಫೋಟೋ ಎಲೆಕ್ಟ್ರಾನ್ಸ್ when the same metal irradiated by light, that is nu is equal to 2 into 10 to the power of 16 hertz. The nu naught of the metal is, ಅಂದ್ರೆ ನಾವು nu naught ನ ಫೈಂಡ್ ಔಟ್ ಮಾಡ್ಕೊಬೇಕು. ಓಕೆ, ಲಿಸನ್. ಸೊ ನಮ್ಮ ಹತ್ರ ಫಾರ್ಮುಲಾ ಇದೆ. ಏನಪ್ಪ ಅದು ಫಾರ್ಮುಲಾ? ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಅಯೋನೈಸೇಷನ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಹೌದಲ್ವಾ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ಈ ಫಾರ್ಮುಲಾ ನಾನು ಕೊಟ್ಟಿದ್ದೀನಿ. ಎನರ್ಜಿ ಅಂದ್ರೆ ಸೊ ನಿಮ್ಗೆ ಗೊತ್ತಿದೆ h nu, ರೈಟ್? ಸೊ ಎನರ್ಜಿ ಅಂದ್ರೆ h nu ಅಂತ ಗೊತ್ತಿದೆ, ದಟ್ ಈಸ್ ಈಕ್ವಲ್ ಟು, ಸೊ ಅಯನೈಸೇಷನ್ ಎನರ್ಜಿ ಅಂದ್ರೆ h nu naught ಪ್ಲಸ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ half mv ಸ್ಕ್ವೇರ್ ಇರಲಿ. ಸೊ ನಮಗೆ ಇಲ್ಲಿ ಮೇನ್ ಆಗಿ ಕೈನೆಟಿಕ್ ಎನರ್ಜಿ ಬೇಕು. ಎಸ್, ಕೈನೆಟಿಕ್ ಎನರ್ಜಿ 1, ಅಲ್ಲಿ ಎರಡು ಫ್ರೀಕ್ವೆನ್ಸಿ ನಮಗೆ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ನಾನು ಬರ್ಕೊಂಡ್ಬಿಡ್ತೀನಿ. ಸೊ nu 1 that is equal to 3.2 into 10 to the power of 60 hertz and nu 2 is equal to 2 into 10 to the power of 60 hertz. Okay, so ಈಗ ನಾವು k1 kinetic energy 1 ವ್ಯಾಲ್ಯೂ ನ ಬರ್ಕೊಳ್ಳೋಣ. ಸೊ ದಟ್ ಈಸ್ h nu 1 minus h nu naught. ಸೊ ಇದನ್ನ ನೋಡಿ ಫಾರ್ಮುಲಾ ಏನಿದೆ. ಸೊ ದಟ್ ಈಸ್ kinetic energy ಅಂತ ಬರ್ಕೊಳ್ತೀನಿ ನಾನು. ಸೊ kinetic energy
ಇದನ್ನ nu1 ಅಂತ ತಗೊಳ್ತೀನಿ ನಾನು. h1 minus h0 ಬರ್ಕೋಬೋದಲ್ಲ, ರೈಟ್? ಕೈನೆಟಿಕ್ ಎನರ್ಜಿ 1 ಅಂತ ತಗೊಂಡಿದ್ದೀನಿ, h1 minus h0. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ 2, ಯಾಕಂದ್ರೆ ಅಲ್ಲಿ ಎರಡು ಫ್ರೀಕ್ವೆನ್ಸಿ ಕೊಟ್ಟಿರೋದ್ರಿಂದ ಕೈನೆಟಿಕ್ ಎನರ್ಜಿ 2, h2 minus h0. ರೈಟ್? ಈ ಎರಡು ಕೈನೆಟಿಕ್ ಎನರ್ಜಿ ಫಾರ್ಮುಲಾನ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಎಮಿಟ್ಸ್ ಫೋಟೋ ಎಲೆಕ್ಟ್ರಾನ್ಸ್ ವಿತ್ ಟ್ವೈಸ್ ಕೈನೆಟಿಕ್ ಎನರ್ಜಿ ಅಂತ ಇದೆ. ಟ್ವೈಸ್ ಕೈನೆಟಿಕ್ ಎನರ್ಜಿ ಅಂದ್ರೆ ಯಾವಾಗ ಈ ಫ್ರೀಕ್ವೆನ್ಸಿ ಬಿಡುತ್ತೆ ಎರಡರಷ್ಟು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿದೆ, ವಿಚ್ ಮೀನ್ಸ್ ಕೈನೆಟಿಕ್ ಎನರ್ಜಿ 1 that is equal to twice kinetic energy 2 according to question ಇದೆ. ಕ್ವಶನ್ ಟ್ವೈಸ್ ಕೈನೆಟಿಕ್ ಎನರ್ಜಿ ಅಂದ್ರೆ ಎರಡರಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೆ, ರೈಟ್? ಸೊ ಈಗ k1 ವ್ಯಾಲ್ಯೂ ಎಷ್ಟಿದೆ ಅಂತ ಬರ್ಕೊಳ್ಳೋಣ. h1 minus h0 that is equal to 2 into h2 minus h0. ಹೌದಲ್ವಾ? ಓಕೆ, ಈಗ ನೋಡ್ರಿ, h ಕಾಮನ್ ಫ್ಯಾಕ್ಟರ್ ಇದೆ, h is common. Let us take h. nu1 minus nu0 that is equal to 2h nu2 minus nu0. h cancel ಆಯಿತು, ರೈಟ್? ಈಗ nu1 minus nu0 that is equal to 2 nu2 minus 2 nu0. ಈ nu0 ಅನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ತಗೊಂತೀನಿ. nu1 that is equal to 2 nu2 minus 2 nu0. ಈಗ ನೋಡಿ, ಪ್ಲಸ್ nu0 ಇದೇನಾಗುತ್ತೆ ಮೈನಸ್ nu0. nu1 is equal to 2 nu2 minus nu0. ಇದನ್ನ ನಾನು ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಇದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ nu0 that is equal to 2 nu2 minus nu1. ಓಕೆ, ಈಗ ಮತ್ತೆ ಕ್ವಶನ್ ಬರ್ತೀನಿ ನಾನು. ದ nu0 ಆಫ್ ದ ಮೆಟಲ್ ಈಸ್ ಅಂತ ಕ್ವಶನ್ ಕೇಳಿದ್ದಾರೆ, ಹಾಗಾಗಿ ನಾನು nu0 ಈ ಕಡೆ ತಗೊಂಡು nu1 ಆ ಕಡೆ ಕಳಿಸಿದ್ದೇನೆ. ಈಗ ಲೆಟ್ ಅಸ್ ಅಪ್ಲೈ ದ ವ್ಯಾಲ್ಯೂಸ್ ಆಫ್ nu1 ಅಂಡ್ nu2. nu1 nu2 ವ್ಯಾಲ್ಯೂಸ್ ಅನ್ನ ನಾವು ಅಪ್ಲೈ ಮಾಡಬೇಕು. nu0 that is equal to 2 into nu2 ವ್ಯಾಲ್ಯೂ ಎಷ್ಟಿದೆ? ಎಸ್, ನೋಡ್ರಿ, nu2 ವ್ಯಾಲ್ಯೂ 2 into 10 to the power of 6, right? Minus nu1 ವ್ಯಾಲ್ಯೂ ಎಷ್ಟಿದೆ? 3.2 into 10 to the power of, ಸಾರಿ, ಇದು 16, ಇದು 10 to the power of 16. ಹೌದಲ್ವಾ? ನೋಡಿ, when the powers are same, we can directly add it or we can directly subtract it. ಯಾವಾಗ ಪವರ್ ಸೇಮ್ ಇರುತ್ತೆ ಅವಾಗ ನಾವು ಡೈರೆಕ್ಟ್ ಆಗಿ ಆಡ್ ಮಾಡಬಹುದು, ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಕೂಡ ನಾವು ಮಾಡಬಹುದು. ಈಗ ಇಟ್ಟು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡೋಣ. ಸೊ 4 into 10 to the power of 16 minus 3.2 into 10 to the power of 16. ಸೊ ಆನ್ಸರ್ 4 ನಲ್ಲಿ 3.2 ಹೋದ್ರೆ 0.8 into 10 to the power of 16. ಸೊ ಒಂದು ಡೆಸಿಮಲ್ ಅನ್ನು ನಾನು ರೈಟ್ ಹ್ಯಾಂಡ್ ಸೈಡ್ ಗೆ ಶಿಫ್ಟ್ ಮಾಡ್ತೀನಿ. ನೋಡಿ, ನಾನು ನಿನ್ನೆ ಒಂದು ನ್ಯೂಮರಿಕಲ್ ಅಲ್ಲಿ ಹೇಳಿದ್ದೆ, ಡೆಸಿಮಲ್ ಅನ್ನು ಲೆಫ್ಟ್ ಗೆ ತಗೊಂಡ್ರೆ ಪ್ಲಸ್ ಆಗುತ್ತೆ, ಆಡ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಮೈನಸ್ ಆಗುತ್ತೆ. ನಾನು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ತಗೊಂಡಿದ್ದೀನಿ, ಮೈನಸ್ ಆಯ್ತು. ಸೊ ರೈಟ್ ಆನ್ಸರ್ ಇಸ್ 8 into 10 to the power of 50. ದಿಸ್ ಇಸ್ nu0. ಓಕೆ, ಈಗ ಬರೋಣ ಆಪ್ಷನ್ಸ್ ಗೆ. ನೋಡ್ರಿ, ಆಪ್ಷನ್ ಬಿ 8 into 10 to the power of 14 ಹರ್ಟ್ಸ್ ಅಂತ ಇದೆ, ಅದನ್ನ 15 ಮಾಡ್ಕೊಂಡೆ, ಅದೊಂದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. 8 into 10 to the power of 15 hertz, that is the right answer, that is option B. ಓಕೆನಾ? ನೆಕ್ಸ್ಟ್, ಈಗ ಕ್ವಶನ್ ನಂಬರ್ 16 ಗೆ ಬರೋಣ. ದ ವೇವ್ಲೆಂತ್ ಆಫ್ ವಿಸಿಬಲ್ ಲೈಟ್ ಈಸ್, ನೋಡಿ, ನಮಗೆ ವಿಸಿಬಲ್ ಲೈಟ್ ಕಾಣಿಸ್ತಾ ಇದೆ, ಅದರ ವೇವ್ಲೆಂತ್ ಎಷ್ಟಾಗಿರುತ್ತೆ ಅಂತ. ಆಪ್ಷನ್ ಎ 200 ನ್ಯಾನೋಮೀಟರ್ ಟು 370 ನ್ಯಾನೋಮೀಟರ್, ಆಪ್ಷನ್ ಬಿ 780 ನ್ಯಾನೋಮೀಟರ್ ಟು 890 ನ್ಯಾನೋಮೀಟರ್, ಆಪ್ಷನ್ ಸಿ 380 ನ್ಯಾನೋಮೀಟರ್ ಟು 760 ನ್ಯಾನೋಮೀಟರ್, ಆಪ್ಷನ್ ಡಿ 900 ನ್ಯಾನೋಮೀಟರ್ ಟು 2000 ನ್ಯಾನೋಮೀಟರ್,
The right option is option C, 380 nanometer to 760 nanometer. This is option C. Next, question number 17. What will be the energy of a photon which corresponds to wavelength of 0.50 angstrom unit? What will be the energy of a photon which corresponds to wavelength of 0.50 angstrom unit? Nenne nanu helidde angstrom unit anta andre, so 1 angstrom unit is equal to 1 into 10 to the power of minus 10 meters. ಇದನ್ನ ನೆನಪಿಟ್ಕೋಬೇಕು. ಓಕೆ, ನಮಗಿಲ್ಲಿ ವೇವ್ ಲೆಂತ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ವೇವ್ ಲೆಂತ್? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.50 ಆಂಗ್ಸ್ಟ್ರಾಮ್ ಯೂನಿಟ್. ಈಗ ನೋಡ್ರಿ, ವಾಟ್ ವಿಲ್ ಬಿ ದ ಎನರ್ಜಿ ಅಂತ ಕೇಳಿದ್ದಾರೆ. ಎನರ್ಜಿ ಆಫ್ ಎ ಫೋಟಾನ್ ಅಂದ್ರೆ ಫಾರ್ಮುಲಾ ಏನಾಗಬೇಕು? ಎಸ್, E is equal to h nu. So nu ಅಂದ್ರೆ ನಿಮಗೆ ಏನಾಗುತ್ತದೆ? E is equal to hc by lambda. ಗೊತ್ತಾಯ್ತಾ? ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಇದೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ನಾನು 0.50 into 10 to the power of minus 10 ಮೀಟರ್ ಅಂತ ಬರ್ತೀನಿ. ನೆಕ್ಸ್ಟ್ 6.626 into 10 to the power of minus 34 into 3 into 10 to the power of 8 meter per second divided by 0.50 into 10 to the power of minus 10 meter. Okay, calculate this. What is the right answer? Yes, that is option A, 3.98 into 10 to the power of minus 50 joules. Right? This is the energy. Right? So proper agi calculate ಮಾಡಬೇಕು. So try to calculate without using calculator. Right? Calculator na use ಮಾಡದಲೇ so own ಆಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 18. What will be the wave number of radiation having wavelength 5000 angstrom unit? What will be the wavelength of radiation having wavelength 5000 angstrom unit? You try this. ಇದನ್ನ ನೀವೇನೇ ಟ್ರೈ ಮಾಡಬೇಕು. ನೋಡ್ರಿ, ವೇವ್ ನಂಬರ್ ಫಾರ್ಮುಲಾ ಹಾಕಬೇಕು. ನಾನು ಕ್ಲೂ ಕೊಟ್ಬಿಡ್ತೀನಿ, ಹಿಂಟ್ ಕೊಟ್ಬಿಡ್ತೀನಿ ನಾನು ನಿಮಗೆ. ವೇವ್ ನಂಬರ್ ಇಸ್ ಈಕ್ವಲ್ ಟು 1 by ಲ್ಯಾಂಬ್ಡಾ. ಲ್ಯಾಂಬ್ಡಾ ಅವರು ಕೊಟ್ಟಿದ್ದಾರೆ, ದಟ್ ಈಸ್ 5000 ಆಂಗ್ಸ್ಟ್ರಾಮ್ ಯೂನಿಟ್. ಆ ಆಂಗ್ಸ್ಟ್ರಾಮ್ ಯೂನಿಟ್ ಅನ್ನ ನೀವು ಮೀಟರ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. 10 to the power of minus 10 ಮೀಟರ್ಸ್ ಅಂತ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. The energy difference between the ground state of an atom and its excited state is 3 into 10 to the power of minus 19 joules. What is the wavelength of the photon required for this transition? Nodri, energy difference between ground state and excited state ಕೊಟ್ಟಿದ್ದಾರೆ. ಎನರ್ಜಿ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಎಸ್, ನಾನು ಫಾರ್ಮುಲಾ ಅಂತ ಹೇಳ್ತೀನಿ. ದಟ್ ಈಸ್ ಡೆಲ್ಟಾ ಇ ಇಸ್ ಈಕ್ವಲ್ ಟು E2 minus E1. Energy of final orbit minus energy of initial orbit. So ಈಗ ನಮಗೆ ಒಂದು ಡೆಲ್ಟಾ ಇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3 into 10 to the power of minus 19 joules ಅಂತ ಕೊಟ್ಟಿದ್ದಾರೆ. Right? What is the wavelength? You have to calculate the wavelength of the photon. ಅಂದ್ರೆ lambda ನೀವು ಕ್ಯಾಲ್ಕುಲೇಟ್ ಮಾಡಬೇಕು. Lambda is equal to question. So delta E is equal to energy formula hc by lambda again. hc by lambda. h ಅಂದ್ರೆ 6.6. ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ ಫಸ್ಟ್ ಗೆ. So lambda is equal to hc by delta E. Okay, h ಅಂದ್ರೆ ಸ್ವಲ್ಪ 6.626 into 10 to the power of minus 34 joule second into 3 into 10 to the power of 8 meter per second divided by
ಎಷ್ಟು ಕೊಟ್ಟಿದ್ದಾರೆ 3 into 10 to the power of -90 joules. ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ನನಗೆ ಹೇಳಿ. ಎಸ್, ದ ರೈಟ್ ಆನ್ಸರ್ ಇಸ್ 6.6 into 10 to the power of -7 meter. So this is option D. Option D. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 20. A 100-watt bulb emits monochromatic light of wavelength 400 nanometer. Calculate the number of photons emitted per second by the bulb. ನೋಡ್ರಿ, 100-watt bulb ಇದೆ which emits monochromatic light of wavelength 400 nanometer. Calculate the number of photons per second by the bulb. ಅಂದ್ರೆ ಎಷ್ಟು ನಂಬರ್ ಆಫ್ ಫೋಟಾನ್ಸ್ ಎಮಿಟ್ ಮಾಡುತ್ತೆ ಆ ಒಂದು ಬಲ್ಬ್ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಯಾವ್ದು ಹಾಕ್ತೀರಾ? ಫಸ್ಟ್ ಬರ್ಕೊಂಡ್ಬಿಡೋಣ, ಗಿವನ್ ಬರ್ಕೊಂಡ್ಬಿಡೋಣ. ನೋಡ್ರಿ, ಎನರ್ಜಿ ದಟ್ ಈಸ್ 100 ವ್ಯಾಟ್ ಅಂತ ಇದೆ, ದಟ್ ಈಸ್ ಈಕ್ವಲ್ ಟು 100 ಜೌಲ್ಸ್ ಪರ್ ಸೆಕೆಂಡ್ ಅಂತ. ರೈಟ್, ದಟ್ ಈಸ್ ದ ಎನರ್ಜಿ. ವೇವ್ ಲೆಂತ್ ದಟ್ ಈಸ್ ಈಕ್ವಲ್ ಟು 400 ನ್ಯಾನೋಮೀಟರ್ ಅಂತ ಇದೆ. ನೆನ್ನೆ ಹೇಳಿದ್ದೀನಿ, ನೆನಪಿದೆಯಾ? ನ್ಯಾನೋಮೀಟರ್ ಅನ್ನು ಏನಾಗಿ ಬರ್ಕೋಬೇಕು? ಎಸ್, 400 into 10 to the power of -9 meters. ರೈಟ್, ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಅಲ್ಲಿ ನಾನು ಬರ್ಕೊಂಡಿದ್ದೀನಿ ಲ್ಯಾಂಬ್ಡಾನ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಫೋಟಾನ್ಸ್. ನೋಡಿ, ನಿಮ್ಗೆಲ್ಲರೂ ಎನರ್ಜಿ ಫಾರ್ಮುಲಾ ಗೊತ್ತಿದೆ, E is equal to h nu. This is photon. H nu is nothing but photon. Photon number ಅಂತಂದ್ರೆ ನೋಡಿ, ಇದನ್ನ ನಾವು E is equal to NH nu ಅಂತ ಬರ್ತೀವಿ. Where N is the number of photon. N is number of photon. ಯಾಕೆ ನಾನು N ಬರ್ಕೊಂಡೆ? ಇಲ್ಲಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಫೋಟಾನ್ಸ್ ಅಂತ ಇದೆ. ಸೊ ನಾವು ಇಲ್ಲಿ N ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಫೋಟಾನ್ಸ್. ಸೊ N is equal to E divided by H nu. ಅವ್ರು ಲ್ಯಾಂಬ್ಡಾ ಕೊಟ್ಟಿದ್ದಾರಲ್ಲ, ಎಸ್, ಲ್ಯಾಂಬ್ಡಾ ನ್ಯೂ ಏನಾಗುತ್ತೆ? C by ಲ್ಯಾಂಬ್ಡಾ ಆಗುತ್ತೆ. ಅಂದ್ರೆ E ಲ್ಯಾಂಬ್ಡಾ ಇಂಟು HC. ಹೇಗೆ ಬರ್ತದೆ ಗೊತ್ತಾಯ್ತಾ? ಅಂದ್ರೆ E is equal to NHC by ಲ್ಯಾಂಬ್ಡಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ಫಾರ್ಮುಲಾ ಬರ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಈ ವ್ಯಾಲ್ಯೂ ಎಷ್ಟಿದೆ? ಎಸ್, 100 ಇಂಟು ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿದೆ? 400 into 10 to the power of -9 meters divided by HC 6.626 into 10 to the power of -34 into 3 into 10 to the power of 8 meter per second. Yes, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ n ಸಿಗುತ್ತೆ. ಸೊ n is number of photons. ಎಷ್ಟಿದೆ ನಂಬರ್ ಆಫ್ ಫೋಟಾನ್ಸ್? ಎಸ್, 2 into 10 to the power of 20 per second. These many number of photons are present in 100-watt energy bulb. ಗೊತ್ತಾಯ್ತಾ? ಸೊ ಆಪ್ಷನ್ ಬಿ. Next, question number 21. The emission spectrum of hydrogen is found to satisfy the expression for the energy change delta E, such that delta E is equal to 2.18 into 10 to the power of -18 into 1 by n1 square minus 1 by n2 square joules, where n1 is equal to 1, 2, 3, so on, and n2 is equal to 2, 3, 4. The spectral lines corresponds to Paschen series E's. ನೋಡ್ರಿ, ಈ ಕ್ವಶನ್ ಅಲ್ಲಿ ಜಸ್ಟ್ ಸ್ಟೋರಿ ಕೊಟ್ಟಿದ್ದಾರೆ. ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಕೊಟ್ಟಿದ್ದಾರೆ. ಸೊ ಅದರದ್ದು ಫಾರ್ಮುಲಾನ ಕೊಟ್ಟಿದ್ದಾರೆ, ಎನರ್ಜಿನ ಯಾವುದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಅದೆಲ್ಲ ಸ್ಟೋರಿ, ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ನಮಗಿಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಸಪೋಸ್ ಈಗ N1ಗೆ ಬಂದು, N1 ಅಂದರೆ ಗ್ರೌಂಡ್ ಸ್ಟೇಟ್ಗೆ ಬಂದ್ಬಿಟ್ಟು ಲೈನ್ಸ್ ಬೀಳ್ತಾ ಇದೆ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋಯರ್ ಎನರ್ಜಿ ಲೆವೆಲ್ ಅಂತಂದ್ರೆ N1 ನಲ್ಲಿ ನಮಗೆ UV ರೇಸ್ ಇರುತ್ತೆ, ಲೈಮನ್ ಸೀರೀಸ್ ಅಂತ ಕರಿತೀವಿ. N2 ನಲ್ಲಿ
ನಮಗೆ ವಿಸಿಬಲ್ ರೇಡಿಯೇಷನ್ಸ್ ಇರುತ್ತೆ, ಬಾಲ್ಮರ್ ಸೀರೀಸ್ ಅಂತ ಕರಿತೀವಿ. ಸೊ ಅದೇ ತರ ದ ಸ್ಪೆಕ್ಟ್ರಲ್ ಲೈನ್ಸ್ ಕರೆಸ್ಪಾಂಡ್ಸ್ ಟು ಪ್ಯಾಸ್ಟನ್ ಸೀರೀಸ್. ಅಂದ್ರೆ ಪ್ಯಾಸ್ಟನ್ ಸೀರೀಸ್ಗೆ N1 ವ್ಯಾಲ್ಯೂ ಏನಾಗಿರುತ್ತೆ, N2 ವ್ಯಾಲ್ಯೂ ಏನಾಗಿರುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಸೊ ಇದು N1, ಇದು N2, ಇದು N3. ಸೊ N3 is nothing but ಇದು Lyman series, this is Balmer series, and this one is Paschen series. So Paschen series ಅಂತಂದ್ರೆ N3 ಅಂದ್ರೆ ಥರ್ಡ್ ಎನರ್ಜಿ ಲೆವೆಲ್ ಗೆ ಬಂದು ಲ್ಯಾಂಡ್ ಆಗುತ್ತೆ. ಸೊ N1 is equal to 3. ಯಾವ ಆಪ್ಷನ್ ಅಲ್ಲಿ ನೋಡ್ರಿ, N1 is equal to 3. ಎಸ್, ಬಿ ಆಪ್ಷನ್ ಅಲ್ಲಿ ಇದೆ. ಸೊ 3 ಗ್ರೌಂಡ್ ಸ್ಟೇಟ್ ಆಗಿರುತ್ತದೆ. ಸೊ ಹೈಯರ್ ಎನರ್ಜಿ ಲೆವೆಲ್ ಯಾವುದು, 4, 5, 6 ಹೌದಲ್ವಾ. 4 ಎನರ್ಜಿ ಲೆವೆಲ್ ಇಂದ 5th ಎನರ್ಜಿ ಲೆವೆಲ್ ಇಂದ 6th ಎನರ್ಜಿ ಲೆವೆಲ್ ಇಂದ ಎಲೆಕ್ಟ್ರಾನ್ಸ್ 3rd ಎನರ್ಜಿ ಲೆವೆಲ್ ಗೆ ಬರುತ್ತೆ. ಅದಕ್ಕೆ ನಾವು ಪ್ಯಾಸ್ಟನ್ ಸೀರೀಸ್ ಅಂತ ಕರೀತೀವಿ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. N1 is equal to 3 and N2 is equal to 4, 5, 6 so on. Right, option B. Next, question number 22, very interesting. What is the maximum number of emission lines when the excited electron of hydrogen atom in N is equal to 6 drops to ground state? Note, N is equal to 6, 6th ಎನರ್ಜಿ ಲೆವೆಲ್ ಅಲ್ಲಿ ಇದೆ. ಅದು ಈಗ ಏನಾಗುತ್ತೆ, ಡ್ರಾಪ್ಸ್ ಟು ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್ ಅಂದ್ರೆ N is equal to 1. ಗ್ರೌಂಡ್ ಸ್ಟೇಟ್ ಫಸ್ಟ್ ಎನರ್ಜಿ ಲೆವೆಲ್ಗೆ ಬಂದು ಎಲೆಕ್ಟ್ರಾನ್ ಕೂತ್ಕೊಳ್ಳುತ್ತೆ. ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಮಿಷನ್ ಲೈನ್ಸ್? ಸೊ ನಂಬರ್ ಆಫ್ ಫಾರ್ಮುಲಾ ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ರಿ. ಈ ಫಾರ್ಮುಲಾ ನಿಮಗೆ NCERT ನಲ್ಲಿ ಇಲ್ಲ, ನಾನು NEET ಅಲ್ಲಿ ಹೇಳ್ತಾ ಇದ್ದೀನಿ. ನಂಬರ್ ಆಫ್ ಎಮಿಷನ್ ಲೈನ್ಸ್, ನಂಬರ್ ಆಫ್ ಎಮಿಷನ್ ಲೈನ್ಸ್ that is equal to N into N minus 1 divided by 2. So N ವ್ಯಾಲ್ಯೂ ಏನಾಗುತ್ತೆ, ಅವರಿಗೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ N ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 6 ಕೊಟ್ಟಿದ್ದಾರೆ. N is equal to 6 ಅಂದ್ರೆ 6 into 6 minus 1 divided by 2. 6 minus 1 ಅಂದ್ರೆ 5 ಆಗುತ್ತೆ. 6 5 is 30 by 2, that is equal to 50. Right, the right option is option B. ಸೊ ಇದನ್ನ ಸೊಲ್ಯೂಷನ್ ಎಲ್ಲ ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಲ್ಲ, ಎಸ್, ಸೊಲ್ಯೂಷನ್ ಎಲ್ಲ ಒಂದ್ ಕಡೆ ಬರೆದಿಟ್ಕೋಬೇಕು. ಪ್ಲಸ್ ನಾನು ಏನೇನು ಫಾರ್ಮುಲಾ ಆಗಲಿ ಹೊಸದು ಕೆಲವೊಂದು ಫಾರ್ಮುಲಾಸ್ ನಾನು ಬರ್ಸಿರ್ತೀನಿ, ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡಿ ಇಟ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಈಸ್ ಫಾರ್ ಹೋಮ್ವರ್ಕ್. ಕ್ವಶನ್ ನಂಬರ್ 23 ಹೋಮ್ವರ್ಕ್. ಕ್ವಶನ್ ನಂಬರ್ 24 ಕೂಡ ಹೋಮ್ವರ್ಕ್. ಗೊತ್ತಾಯ್ತಾ? 23, 24 ಹೋಮ್ವರ್ಕ್ ನೋಟ್ ಡೌನ್ ಮಾಡ್ಕೊಳ್ರಿ. 25, 26, 27 ಹೋಮ್ವರ್ಕ್. 25, 26, 27 ಹೋಮ್ವರ್ಕ್. ಅಲ್ಲಿಗೆ ಎಷ್ಟು ಹೋಮ್ವರ್ಕ್ ಕೊಟ್ಟೆ ನಾನು ನೋಡ್ರಿ. 23 ಹೋಮ್ವರ್ಕ್, 24 ಹೋಮ್ವರ್ಕ್, 23 to 27 ಅಂದ್ರೆ 5. ಆ 5 ಕ್ವಶನ್ಸ್ ಏನಿದೆ ಅದನ್ನ ನೀವೇ ಸಾಲ್ವ್ ಮಾಡಬೇಕು. ರೈಟ್, 23, 24, 25, 26, 27 ನೋಟ್ ಡೌನ್ ಮಾಡ್ಕೊಂಡ್ರ ಹೋಮ್ವರ್ಕ್. ಅದು ಸೊಲ್ಯೂಷನ್ ನೀವು ನನಗೆ ಕಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 28ಗೆ ಬಂದ್ಬಿಡ್ತೀನಿ ನಾವು. ವಾಟ್ ಈಸ್ ದ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಫಸ್ಟ್ ಬೋರ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್? ಲೇಸರ್ ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ, ಬೋರ್ಸ್ ಅಕಾರ್ಡಿಂಗ್ ಟು ಬೋರ್ಸ್ ಅಂತ ಹೇಳ್ಬಿಟ್ಟು ರೇಡಿಯಸ್ ಫಾರ್ಮುಲಾ ಕೊಟ್ಟಿದ್ದೆ, ಎನರ್ಜಿ ಫಾರ್ಮುಲಾ ಕೊಟ್ಟಿದ್ದೆ. ರೈಟ್, so energy formula to calculate energy of hydrogen atom and other elements, other ions ಕೂಡ ಕೊಟ್ಟಿದ್ದೆ ನಾನು. ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿದ್ದೆ, ಬಟ್ ಅಲ್ಲಿ ಒಂದು ಸೆಂಟೆನ್ಸ್ ಬರ್ಸಿದ್ದೆ, ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, ಬಟ್ NCERT ಕೊಟ್ಟಿಲ್ಲ, ನಾನು ಹೇಳೋದಿಲ್ಲ ಅಂತ. ಬಟ್ ಇಲ್ಲಿ ನಾನು ಅದು ಆ ವೆಲಾಸಿಟಿ ಫಾರ್ಮುಲಾನ ನಾನು ನಿಮಗೆ ಕೊಡ್ತೀನಿ. ಪ್ಲೀಸ್ ನೋಟ್ ಡೌನ್ ದ ಫಾರ್ಮುಲಾ ಆಫ್ ವೆಲಾಸಿಟಿ. ಸೊ ದಟ್ ಈಸ್ that is equal to 2.18 into 10 to the power of 6 into Z by N meter per second. So this is the formula to calculate the velocity of an electron. Okay, ಈಗ ಕ್ವಶನ್ ಮತ್ತೊಮ್ಮೆ ಓದ್ತೀನಿ ನಾನು. What is the velocity of electron present in
first Bohr orbit of hydrogen atom. First Bohr orbit of hydrogen atom. Velocity ಕೇಳಿದ್ದಾರೆ. First Bohr orbit ಅಂತಂದ್ರೆ ನೋಡಿ n is equal to 1. hydrogen atom ಅಂದ್ರೆ z is equal to 1. ಈ ವ್ಯಾಲ್ಯೂಸ್ ನ ಹಾಕಿ ಈಗ ಕ್ಯಾಲ್ಕುಲೇಟ್ ಮಾಡೋಣ. that is equal to 2.18 into 10 to the power of 6 into 1 by 1 meter per second. ಅಂದ್ರೆ 1 by 1 ಅಂದ್ರೆ it is nothing but 1 ಅಂತಾನೆ. So the right answer is 2.18 into 10 to the power of 6 meter per second. That is option B. Option B is the right answer. Next, question number 29. What is the color corresponding to the wavelength of light emitted when the electron in an hydrogen atom undergoes transition from n is equal to 4 to n is equal to 2? Nodri, transition is taking place from n is equal to 4 to n is equal to 2. ಅಂದ್ರೆ ni ಇದು initial n1 ಆಗುತ್ತೆ. So this is final n2 ಆಗುತ್ತೆ, right? So this is n1, this is n2. Transition is taking place from n is equal to 4 to n is equal to 2. So what is the color? You have to calculate the color. So ನಾನು ನಿಮಗೆ various formulas ಕೊಟ್ಟಿದ್ದೀನಿ, wave number formula ಕೊಟ್ಟಿದ್ದೀನಿ, frequency ಬಾಲ್ಮರ್ ಸೀರೀಸ್ ಅಲ್ಲಿ ಕೊಟ್ಟಿದ್ದೀನಿ in terms of frequency calculate ಮಾಡೋದು. So ಅದರಲ್ಲಿ ನಾನು I will take 1 by lambda that is equal to 109,677 into 1 by n f square minus 1 by ni square, right? So this is the formula to calculate the wavelength. If you come to know the wavelength of the light, then you can easily say the color, right? ನಮಗೆ wavelength ಸಿಗಬೇಕು, wavelength ಮೇಲೆ ಏನಾಗುತ್ತೆ, ಕಲರ್ ಡಿಸೈಡ್ ಆಗುತ್ತೆ. ಓಕೆ, ಈಗ ಬರೋಣ. 109,677 into 1 by n f ಅಂದ್ರೆ ಎಷ್ಟಿದೆ, ಫೈನಲ್ 2 ಇದೆ, 2 ಸ್ಕ್ವೇರ್ minus 1 by initial ಎಷ್ಟಿದೆ, 4 ಇದೆ, 4 ಸ್ಕ್ವೇರ್, right? This is in terms of centimeter. We are calculating in terms of centimeter. Next, 109,677 into 1 divided by 4 square minus 4 square no 4 1 divided by 16, that is equal to 109,677 into, ನೋಡಿ ಇದನ್ನು simplify ಮಾಡಿ, substitute ಮಾಡಿ, then you will get an answer that is 0.1875, right? So this is the answer you will get after simplifying it. That unit is per centimeter. Next, again you multiply these numbers, then you get 1 by lambda is equal to, right, 20564.4 per centimeter. ನೋಡಿ ಈಗ 1 by lambda ವ್ಯಾಲ್ಯೂ ಸಿಕ್ತು ನಮಗೆ. ಈಗ lambda ವ್ಯಾಲ್ಯೂ ಬೇಕು, that is lambda is equal to, ಈಗ ಇದನ್ನು 1 by 20564.4 ಮಾಡಬಹುದು, then you get 4.863 centimeters, right? centimeter ಇಷ್ಟು ನಿಮಗೆ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಇದನ್ನ ನ್ಯಾನೋಮೀಟರ್ಸ್ ಅಲ್ಲಿ ಬರೆದರೆ lambda is equal to 486.3 ನ್ಯಾನೋಮೀಟರ್. ಸೊ ಈಗ ನೋಡ್ರಿ ವಿಸಿಬಲ್ ರೇಂಜ್ ಅಲ್ಲಿ ಬಂದಿದೆ. ಈ ವ್ಯಾಲ್ಯೂ ಯಾವ ರೀಜನ್ ಅಲ್ಲಿ ಬಂದಿದೆ, ವಿಸಿಬಲ್ ರೀಜನ್ ಅಲ್ಲಿ ಬಂದಿದೆ. ಸೊ this region belongs to blue color, right? Blue color. So the right option is option A. Question number 29, option A is the right answer. Next, question number 30, homework. ನೀವೇ ಸಾಲ್ವ್ ಮಾಡಬೇಕು. question number 30 ನ what is the maximum number of emission times obtained when the excited electron of a hydrogen atom in n is equal to 5
ಅಲ್ಲಿ n ವ್ಯಾಲ್ಯೂ ಕೊಟ್ಟಿದ್ದಾರೆ n is equal to 5. ಫಾರ್ಮುಲಾ ನಿಮಗೆ ಗೊತ್ತಿದೆ, ನಾನು ನ್ಯೂಮರಿಕಲ್ ಮಾಡ್ತಿದ್ದೀನಿ, ದಟ್ ಈಸ್ n into n minus 1 divided by 2. ಈ ಫಾರ್ಮುಲಾನ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 31, that is also for homework. Now I will directly move on to question number 32. This is very very important. Question number 32. Time taken for an electron to complete one revolution in Bohr orbit of hydrogen atom is. Time taken for an electron to complete one revolution in Bohr orbit. ಎಷ್ಟು ಟೈಮ್ ತಗೊಳುತ್ತೆ ಬೋರ್ಸ್ ಆರ್ಬಿಟ್ ಒಂದು ರೆವಲ್ಯೂಷನ್ ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮಗೆಲ್ಲ ವೆರಿ ಬೇಸಿಕ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ, ರೈಟ್? ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಟೈಮ್ ಇಂಟು ವೆಲಾಸಿಟಿ. ಡಿಸ್ಟೆನ್ಸ್ ಅನ್ನ ಟೈಮ್ ಇಂಟು ವೆಲಾಸಿಟಿ ಅಂತ ತಗೊಳ್ತೀವಿ. ಸೊ ಟೈಮ್ ಇಂಟು ವೆಲಾಸಿಟಿ ದಟ್ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಅಂದ್ರೆ ಒಂದು ಸರ್ಕಲ್ ಇಂದ ಒಂದು ಸರ್ಕಲ್ಗೆ ನಾವು ಸರ್ಕಂಫರೆನ್ಸ್ ಅಂತ ಕರೀತೀವಿ, ಡಿಸ್ಟೆನ್ಸ್, ರೈಟ್? ಓಕೆ, ಸರ್ಕಂಫರೆನ್ಸ್ ಅನ್ನು ನೀವು ಜಿಯೋಮೆಟ್ರಿಕಲಿ ಹೇಗೆ ಬರೀತೀರಾ? 2πr ಅಂತ ಬರೀತೀವಿ, ರೈಟ್? 2πr. ಈಗ ನೋಡ್ರಿ, ನಮಗೆ ಏನ್ ಬೇಕಿದೆ? ಎಸ್, ಟೈಮ್ ಬೇಕು. ಸೊ ನಾನೇನ್ ಮಾಡ್ತೀನಿ, ಈಗ v is equal to 2πr divided by time ಅಂತ ಬರ್ಕೊಡ್ತೀನಿ. ಸೊ ಇದನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಫಾರ್ಮುಲಾ ನನಗೆ ಹ್ಯಾಕ್ ಸಿಕ್ತು ಅಂತ ನಾನು ಹೇಳ್ತೀನಿ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ದೀನಿ, ಟೈಮ್ ಇಂಟು ವೆಲಾಸಿಟಿ, ಆಮೇಲೆ ಟೈಮ್ ಇಂಟು ವೆಲಾಸಿಟಿ ಇಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಅಂತ ಹಾಕಿದ್ದೀನಿ. ಓಕೆ, ಈಗ ಬರೋಣ ಬೋರ್ಸ್ ಪಾಸ್ಟುಲೇಟ್ಸ್. ಬೋರ್ಸ್ ಪಾಸ್ಟುಲೇಟ್ಸ್ ಅಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಇದೆ, ದಟ್ ಈಸ್ mvr is equal to nh by 2pi, right? nh by 2pi. ಇದನ್ನ v is equal to nh by 2pi m0 ಬರೀಬಹುದು. ಎಸ್, ಈಗ ನಮಗೆ v ವ್ಯಾಲ್ಯೂ ಸಿಕ್ಕಿದೆ. ಇದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ, ಟೈಮ್ ಅಂತ ಬರ್ಕೊಳ್ತೀನಿ. ಎಸ್, 2πr divided by m. Now apply this v value in this equation. So t is equal to 2πr divided by ಈ v ಮತ್ತು ಈ ವ್ಯಾಲ್ಯೂ ಬರ್ಕೊಳ್ತೀವಿ, nh divided by 2pi mr. Denominator is numerator, ಅಂದ್ರೆ ಇದು ಮೇಲ್ಗಡೆ ಬರುತ್ತೆ. So t is equal to 2 into 2 4 pi square mr square divided by nh. So this is the time required to complete one revolution, right? ಇಷ್ಟು ಟೈಮ್ ಬೇಕು ನಮಗೆ one revolution ಕಂಪ್ಲೀಟ್ ಮಾಡೋದಕ್ಕೆ. ಸೊ ದಟ್ ಈಸ್ ಆಪ್ಷನ್ ಎ. ಗೊತ್ತಾಯ್ತಾ? ಕ್ವಶನ್ ನಂಬರ್ 32. ನೆಕ್ಸ್ಟ್ ಕ್ವಶನ್ ನಂಬರ್ 33 ಗೆ ಬರೋಣ. ಅಕಾರ್ಡಿಂಗ್ ಟು ಬೋರ್ಸ್ ಥಿಯರಿ, ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಫಿಫ್ತ್ ಆರ್ಬಿಟ್ ಈಸ್. ಆಂಗ್ಯುಲರ್ ಮೊಮೆಂಟಮ್ ಫಿಫ್ತ್ ಆರ್ಬಿಟ್ ಅಲ್ಲಿ ಎಷ್ಟಾಗಿರುತ್ತೆ? ಸೊ ಈಗ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಫಾರ್ಮುಲಾ ಆಲ್ರೆಡಿ ನಾನು ಬರೆದಿದ್ದೀನಿ, ದಟ್ ಈಸ್ mvr is equal to nh by 2pi. ಹೌದಲ್ವಾ? mvr is equal to nh by 2pi. ಸೊ ಇಲ್ಲಿ ಅವರು ಫಿಫ್ತ್ ಆರ್ಬಿಟ್ ಅಂತ ಕೇಳಿದೆ, ಹೌದಲ್ವಾ? ಆಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಫಿಫ್ತ್ ಆರ್ಬಿಟ್ ಅಂದ್ರೆ n is equal to 5 ಆಗುತ್ತೆ, ಅಂದ್ರೆ 5h divided by 2pi. mvr is angular momentum. 2 ones are 2.5 is and the right answer is 2.5h divided by pi. So in the option is not right. Yes, option D. Option D is the right answer. Next, question number 34. If the radius of first Bohr orbit is x picometer, right? Radius of first Bohr orbit, and a0 is equal to x picometer. That is radius na kottidare, right? Then the radius of third orbit would be, third orbiting the radius ಏನಾಗಿರುತ್ತೆ? Rn is equal to a0 n square divided by z, right? So ಇಲ್ಲಿ ಹೈಡ್ರೋಜನ್ ಆಟಮ್ ಅಂತ ಕೊಟ್ಟಿರೋದ್ರಿಂದ ರೇಡಿಯಸ್ ಆಫ್ ಫಸ್ಟ್ ಬೋರ್ ಆರ್ಬಿಟ್ ಇಸ್ x. ಹೈಡ್ರೋಜನ್ ಅಂತಾನೆ ಕನ್ಸಿಡರ್ ಮಾಡಿ, ಇಲ್ಲಿ ಹೈಡ್ರೋಜನ್
Question number 35. If the ionization energy of hydrogen atom is 13.6 electron volt, the energy required to excite it from ground state to next higher state is approximately andre ನೋಡಿ ionization energy of hydrogen atom ಅವರು ಕೊಟ್ಟಿದ್ದಾರೆ, that is 13.6 electron volt. So this is ionization energy they have given. The energy required to excite it from ground state to next higher state. Next higher state ಅಂದ್ರೆ ಯಾವುದು? Ground state ಅಂದ್ರೆ n is equal to 1. Next higher state ಅಂದ್ರೆ n is equal to 2. ಹೌದಲ್ವಾ? Yes. ಈಗ ಇದಕ್ಕೊಂದು ಫಾರ್ಮುಲಾ ಇದೆ. So that is energy n that is equal to E divided by m square. ಇಲ್ಲಿ E1 ಅಂತಂದ್ರೆ this is E1, this is in ground state. Ground state ಅಲ್ಲಿ ಅದು ಎನರ್ಜಿ ಎಷ್ಟಾಗುತ್ತೆ? So n square ಅಂದ್ರೆ ಅದು ಯಾವ ಒಂದು ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ ಅಂತ. So that is 13.6 divided by second energy ಹೋಗುತ್ತೆ. Next higher energy level ಅಂದ್ರೆ so 2 square that is equal to 13.6 divided by 4. So final answer is 3.4 electron volt. That is option A. Option A ನ ಟಿಕ್ ಮಾಡ್ಕೊಳ್ಳಿ. ನೋಡಿ ಇದು ಹೊಸ ಫಾರ್ಮುಲಾ, ಈ ಫಾರ್ಮುಲಾನೆಲ್ಲ ಸ್ವಲ್ಪ ನೋಟ್ ಡೌನ್ ಮಾಡ್ಕೋಬೇಕು ನೀವು, ರೈಟ್? ಪ್ಲೀಸ್ ನೋಟ್ ಡೌನ್ ಆಲ್ ದೀಸ್ ಫಾರ್ಮುಲಾಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 36. Splitting of spectral lines under the influence of magnetic field is called, you have to answer, it is for homework. Next question number 37. The radius of hydrogen atom in ground state is, ನೋಡಿ ಹೈಡ್ರೋಜನ್ ಆಟಮ್ ರೇಡಿಯಸ್ ಕೊಟ್ಟಿದ್ದಾರೆ, ಗ್ರೌಂಡ್ ಸ್ಟೇಟ್ ಅಲ್ಲಿ ಎಷ್ಟು? 0.53 ಆಂಗ್ಸ್ಟ್ರಾಮ್ ಯೂನಿಟ್, ರೈಟ್? ನೆಕ್ಸ್ಟ್, what will be the radius of lithium ion in ground state? lithium ion ground state ಅಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ. Rn is equal to A0 m square divided by z. ಇಲ್ಲಿ z is nothing but lithium into atomic number ಬರೆಯಬೇಕಾಗುತ್ತೆ, right? So atomic number of lithium is 3. So A0 is 0.53 angstrom unit into, so n is nothing but, so n ಅವರು ಯಾವ ಕೊಟ್ಟಿದ್ದಾರೆ? ಎಷ್ಟನೇ ಆರ್ಬಿಟ್ ಕೊಟ್ಟಿದ್ದಾರೆ ನೋಡ್ರಿ ಕ್ವೆಶ್ಚನ್ ಅಲ್ಲಿ? ರೇಡಿಯಸ್ ಇನ್ ಗ್ರೌಂಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಸ್ಟೇಟ್ ಅಂದ್ರೆ 1 ಸ್ಕ್ವೇರ್. ಸೊ ದ ಫೈನಲ್ ಆನ್ಸರ್ ಈಸ್ 0.17 angstrom unit. So this is the radius of lithium. So lithium ion the radius. Option C is the right answer. Option C. Next, question number 38, 39 is for homework. 38 to 39 ಏನಿದೆ ಅದನ್ನ ಹೋಮ್ವರ್ಕ್ ಗೆ ಮಾಡ್ರಿ. ಲಾಸ್ಟ್ question number 40 ಗೆ ಬರೋಣ. What does the negative electronic energy for hydrogen atom means? Negative electronic energy for hydrogen atom means, option A, the energy an electron in the atom is lower than the energy of a free electron at rest, which is taken as 0. When the electron is free from the influence of nucleus, it has a negative value, becomes more negative. When the electron is attracted by the nucleus, the energy is absorbed, which means the negative value. The energy is released by the hydrogen atom in ground state. Okay, listen. What does the negative electronic energy for hydrogen atom means? Okay, ನೋಡಿ ಈಗ ಸಪೋಸ್ ಒಂದು ಆಟಮ್ ಇದೆ ನನ್ನ ಹತ್ರ. ಸೊ ಈ ಆಟಮ್ ನಲ್ಲಿ ಏನು ಎಲೆಕ್ಟ್ರಾನ್ ಇರುತ್ತೆ, ಈ ಎಲ್ಲ ಎಲೆಕ್ಟ್ರಾನ್ ವ್ಯಾಲ್ಯೂಸ್ ನೆಗೆಟಿವ್ಸ್ ಅಲ್ಲಿ ಇರುತ್ತೆ. The values of electrons are all negative. That is because it is under the influence of nucleus. ಇದು ನ್ಯೂಕ್ಲಿಯಸ್ ನ ಇನ್ಫ್ಲೂಯೆನ್ಸ್ ಅಲ್ಲಿ ಇರುತ್ತೆ, ಹಾಗಾಗಿ ಎಲೆಕ್ಟ್ರಾನ್ಸ್ ನ ವ್ಯಾಲ್ಯೂ ನೆಗೆಟಿವ್ ನಲ್ಲಿ ಇರುತ್ತೆ. ಬಟ್ when the electron comes out from the atom, atom ನ ಹೊರಗಡೆ ಹೋಗುತ್ತೆ ಯಾವಾಗ? when you pass x-rays, when you pass UV rays, then electron completely comes out from the atom. Atom ಇಂದ ಕಂಪ್ಲೀಟ್ ಹೊರಗಡೆ ಬಂದ್ಬಿಡುತ್ತೆ. It is not under the influence of any of the nucleus. Such electron is called free electron. ಅಂತ electron ಗೆ ನಾವು free electron ಅಂತ ಕರಿತೀವಿ.
the energy of such electron is zero. ಎನರ್ಜಿ ಏನಾಗಿರುತ್ತೆ ಫ್ರೀ ಎಲೆಕ್ಟ್ರಾನ್ ಝೀರೋ ಆಗಿರುತ್ತೆ, ನೆಗೆಟಿವ್ ಆಗಿರೋದಿಲ್ಲ. ಯಾಕಂದ್ರೆ ಇದು ಯಾವುದೇ ಒಂದು ನ್ಯೂಕ್ಲಿಯಸ್ ನ ಇನ್ಫ್ಲುಯೆನ್ಸ್ ಗೆ ಒಳಪಟ್ಟಿರೋದಿಲ್ಲ. ಇಟ್ ಡಸ್ ನಾಟ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಎನಿ ಆಫ್ ದ ನ್ಯೂಕ್ಲಿಯಸ್. ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ರೈಟ್, ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ. ವಿಲ್ ಡಿಸ್ಕಸ್ ಮೋರ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಸೊ ನಾನೇನೇನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ಸಾಲ್ವ್ ಮಾಡಬೇಕು. ಅಲಾಂಗ್ ವಿತ್ ರೀಸನ್ಸ್ ನನಗೆ ಅದನ್ನ ಕಳಿಸ್ಕೊಡ್ಬೇಕು. ರೈಟ್, ಟ್ರೈ ಟು ಗಿವ್ ದ ರೈಟ್ ರೀಸನ್ಸ್. ನ್ಯೂಮರಿಕಲ್ಸ್ ಇದ್ರೆ ರೀಸನ್ಸ್ ಏನು ಕೊಡಬೇಡ್ರಿ, ಜಸ್ಟ್ ಯು ಸೆಂಡ್ ಆನ್ಸರ್ಸ್. ಥ್ಯಾಂಕ್ ಯು.